ಡೊನಾಲ್ಡ್ ಟ್ರಂಪ್ ನಮ್ಮ ಭಾರತದ ಮೇಲೆ 500% ಟ್ಯಾರಿಫ್ ಹಾಕ್ತಾನಂತೆ. 2025 ಸ್ಟಾರ್ಟ್ ಆಗಕ್ಕಿಂತ ಮೊದಲು ಡೊನಾಲ್ಡ್ ಟ್ರಂಪ್ ನಮ್ಮ ಭಾರತದ ಜೊತೆಗೆ ಚೆನ್ನಾಗೇ ಇದ್ದ. ಬಟ್ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಎಲೆಕ್ಷನ್ ಗೆದ್ದಾದ್ಮೇಲೆ ಏನಾಗುತ್ತಂದ್ರೆ, ಡೊನಾಲ್ಡ್ ಟ್ರಂಪ್ ರಷ್ಯಾ ಯುಕ್ರೇನ್ ವಾರ್ ನ ಸ್ಟಾಪ್ ಮಾಡ್ಬೇಕಂತ ಇರ್ತಾನೆ. ರಷ್ಯಾ ಯುಕ್ರೇನ್ ವಾರ್ ಏನಾದ್ರೂ ಸ್ಟಾಪ್ ಆಗ್ಬೇಕಂದ್ರೆ ರಷ್ಯಾದ ಎಕಾನಮಿನ ಡೆಸ್ಟ್ರಾಯ್ ಮಾಡಬೇಕು. ರಷ್ಯನ್ ಎಕಾನಮಿನ ಯಾವ ರೀತಿ ಡೆಸ್ಟ್ರಾಯ್ ಮಾಡ್ಬೇಕಂದ್ರೆ, ರಷ್ಯಾ ಏನು ಬೇರೆ ದೇಶಗಳಿಗೆ ಆಯಿಲ್ ನ ಸೆಲ್ ಮಾಡಿ ಅದರಿಂದ ಬರೋ ದುಡ್ಡಿಂದ ಏನು ವಾರ್ ನ ಫಂಡಿಂಗ್ ಮಾಡ್ತಿದ್ಯಲ್ವಾ, ಅದನ್ನ ನಿಲ್ಲಿಸಬೇಕಂತ ಡೊನಾಲ್ಡ್ ಟ್ರಂಪ್ ನ ಮೇನ್ ಉದ್ದೇಶ ಇತ್ತು. ಇದರಲ್ಲಿ ನಮ್ಮ ಭಾರತ ಎಲ್ಲಿ ಬರುತ್ತಂದ್ರೆ, ನಮ್ಮ ಭಾರತ ರಷ್ಯಾದಿಂದ ಹೆವಿ ಆಯಿಲ್ ನ ಪರ್ಚೇಸ್ ಮಾಡುತ್ತೆ. ಆಲ್ಮೋಸ್ಟ್ 35 to 40% ಆಯಿಲ್ ನ ನಾವು ರಷ್ಯಾದಿಂದ ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಿದ್ದಾನಂದ್ರೆ, ಭಾರತ ನೀನು ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ನಿಲ್ಲಿಸು, ನೀನೇನಾದ್ರೂ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂದ್ರೆ ನಾನು ನಿನಗೆ ಟ್ಯಾರಿಫ್ ಹಾಕ್ತೀನಿ ಅಂತ ಧಮಕಿ ಹಾಕಿತ್ತು. ಆಲ್ರೆಡಿ ನಮ್ಮ ಮೇಲೆ ಯುಎಸ್ 50% ಟ್ಯಾರಿಫ್ ಕೂಡ ಹಾಕಿದೆ. ಟ್ರಂಪ್ ನಮ್ಮ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ರು ಕೂಡ ನಾವು ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಲಿಲ್ಲ. ಯಾಕಂದ್ರೆ ರಷ್ಯಾ ನಮಗೆ ಆಯಿಲ್ ನ ಚೀಪ್ ಆಗಿ ಕೊಡ್ತಿದ್ರಿಂದ ನಮ್ಮ ಭಾರತಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾವು ಆಲ್ಮೋಸ್ಟ್ ಆಲ್ ರಷ್ಯಾದಿಂದಾನೆ 35 to 40% ಆಯಿಲ್ ನ ಪರ್ಚೇಸ್ ಮಾಡ್ತಿದ್ವಿ. ಈಗ ಟ್ರಂಪ್ ಏನ್ ಮಾಡ್ತಿದ್ದಾನಂದ್ರೆ, ವೆನೆಜುವೆಲಾದಲ್ಲಿ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡಿದ್ಮೇಲೆ ನಮ್ಮ ಭಾರತಕ್ಕೂ ಕೂಡ ಧಮಕಿ ಹಾಕ್ತಿದ್ದಾನೆ. ನೀನೇನಾದ್ರೂ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಲಿಲ್ಲ ಅಂದ್ರೆ ನಾನು ನಿನ್ ಮೇಲೆ 500% ಟ್ಯಾರಿಫ್ ಹಾಕ್ತೀನಿ ಅಂತ ಧಮಕಿ ಹಾಕ್ತಿದೆ. ಇದು ನಮ್ಮ ಇಂಡಿಯಾದ ಮೇಲೆ ಅಷ್ಟೇ ಇಲ್ಲ, ರಷ್ಯಾದಿಂದ ಯಾರ್ಯಾರು ಆಯಿಲ್ ಪರ್ಚೇಸ್ ಮಾಡ್ತಿದಾರಲ್ವಾ, ಅದು ಚೈನಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಇವರೆಲ್ಲರ ಮೇಲೂ ಕೂಡ 500% ಟ್ಯಾರಿಫ್ ಹಾಕ್ತಾನಂತೆ. ಈ ಟ್ರಂಪ್ ಆಯಿಲ್ಗೋಸ್ಕರ ಆಟ ಆಡ್ತಿರೋ ಆಟ ನೋಡ್ತಿದ್ರೆ ನನ್ಗೇನ್ ಅನಿಸ್ತಿದೆ ಅಂತಂದ್ರೆ, ಇವನ ಹೆಸರು ಡೊನಾಲ್ಡ್ ಟ್ರಂಪ್ ಅಲ್ಲ, ಪೆಟ್ರೋಲ್ ಪಂಪ್ ಅಂತ ನನ್ಗನಿಸ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಭಾರತ ಇದ್ರ ಬದಲಾಗಿ ಏನಾದ್ರು ರಿಟಾಲಿಯೇಟ್ ಮಾಡುತ್ತಾ, ಇಲ್ಲ ಸಣ್ಣ ಎಕಾನಮಿ ಆಗಿರೋದ್ರಿಂದ ಟ್ರಂಪ್ ಏನ್ ಮಾಡಿದ್ರು ಕೂಡ ಅದನ್ನ ಸಹಿಸ್ಕೊಂಡು ಮುಂದೆ ಹೋಗುತ್ತಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.